ಒಂದು ಮೂಲ ಭಾವ ಮನುಷ್ಯಂದು. ಕತೆ ಹೇಳದೇ ಇದ್ರೆ ನಾವು ನಮ್ಮ ಲೈಫು ಇನ್ಕಂಪ್ಲೀಟ್ ಅನ್ಸುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲರೂ ನಾವು ಕತೆನೇ ಹೇಳೋದು ಒಬ್ರಿಗೊಬ್ರು. ಹಿಂಗೆ ಕತೆ ಹೇಳ್ತಾ ನಮ್ಮ ಜೀವನದ ಕತೆ ಕಳೆಯುತ್ತೆ. ನಗೋದ ಮೇಲೆ ಉಳಿಯೋದು ಕತೆನೇ. ಕತೆಗಳು ಯಾವತ್ತೂ ಸಮಾಜನ ಪ್ರತಿಬಿಂಬಿಸ್ತವೆ. ಯಾವುದೇ ಚಲನಚಿತ್ರ ನೋಡಿ, ಹಿಸ್ಟ್ರಿ ನೋಡಿ, ನಮ್ಮ ಸಿನಿಮಾ ಯಾವತ್ತೂ ಆ ಟೈಮಲ್ಲಿ ಸಮಾಜದಲ್ಲಿ ಏನು ನಡೀತಾ ಇದೆ, ಸಮಾಜದ ಒಂದು ಕಲ್ಪನೆ ಏನಿದೆ ಆ ಟೈಮಲ್ಲಿ, ಆ ಕಾಲಘಟ್ಟದಲ್ಲಿ, ಅದನ್ನು ಸಾಮಾನ್ಯವಾಗಿ ತೋರಿಸ್ಕೊಡುತ್ತೆ. ಮುಂಚಿನ ಕಾಲದಲ್ಲಿ ಏನು ಹೇಳಿ, ಒಂದು ಕೇವ್ ಮೆನ್ ಎಲ್ಲ ಏನು ಮಾಡ್ತಾ ಇದ್ರು, ಆ ಕೇವಲ್ಲಿ ಚಿತ್ರ ಬರಿತಾ ಇದ್ರು. ಆಮೇಲೆ ಪೇಂಟಿಂಗು, ಗ್ರಂಥಗಳು ಬರೆದ್ರು, ಕಾವ್ಯಗಳು ಬರೆದ್ರು, ನಂತರ ಸಿನಿಮಾ ಬಂತು. ಇವಾಗೆಲ್ಲ ಪಾಡ್ಕಾಸ್ಟು, ರೀಲ್ಸ್ ಎಲ್ಲ ಬಂದಿದೆ. ಮಾಧ್ಯಮಗಳು ಬೇರೆ ಆಗಿದೆ, ಕತೆನೇ. ಆಗ 3000 ಪೇಜಲ್ಲಿ ಬರೆದಿದ್ದ ಇವಾಗ 30 ಸೆಕೆಂಡ್ ರೀಲ್ ಮಾಡಾಕ್ತಾರೆ ಜನಗಳು. ಅಷ್ಟು ಟ್ಯಾಲೆಂಟ್ ಇದೆ ಜನಗಳಿಗೆ. ಸೊ ಈ ತರ ಕತೆಗಳು ನಮ್ಮಲ್ಲಿ ಇಷ್ಟೊಂದಿದ್ದಾಗ ನಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ, ನಮ್ಮ ಭಾರತ ಒಂದು ಯುವ ದೇಶ, ಒಂದು 65% ಜನಗಳು ಯುವ ಜನಾಂಗ ನಮ್ದು, 35 ವರ್ಷದಿಂದ ಕಡಿಮೆ ಇರುವಂತ ಜನಾಂಗ. ಹಂಗಾಗಿ ನಮ್ಮ ಚಲನಚಿತ್ರಗಳು, ನಮ್ಮ ಕತೆ ಹೇಳುವ ರೀತಿ ಕಾಲದ ತಕ್ಕಂಗೆ ಬದಲಾಗಬೇಕು. ನಾವು ಈ ಯುವ ಜನಾಂಗಕ್ಕೆ ಪೂರಕವಾಗಿರುವ ಕತೆಗಳನ್ನು ಹೇಳೋಣ. ಆ ಕತೆ ಹೇಳುವ ಮುಖಾಂತರ ಆ ಜನಾಂಗವನ್ನು ಅರ್ಥ ಮಾಡ್ಕೊಳ್ಳೋಣ. ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಜನ್ಜಿ ಬಗ್ಗೆ. ಅವರೇನೋ ಬೇರೆ ಪ್ರಜಾತಿಯನ್ನ ತರ ನಾವು ನೋಡ್ತೀವಿ, ಬಟ್ ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಕತೆಗಳು, ಅವರಿಗೆ ಅವರ ಸಮಸ್ಯೆಗಳೇನು, ಅವರು ಲೈಫನ್ನು ನೋಡೋ ರೀತಿ ಏನು, ಅವ್ರ ಪ್ರೀತಿ ಪ್ರೇಮ ಸಂಬಂಧಗಳನ್ನ ನೋಡೋ ರೀತಿ ಏನು, ಇದನ್ನೆಲ್ಲ ಇನ್ನೂ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸ್ವಲ್ಪ ಎಂಪತಿ ಡೆವಲಪ್ ಆಗುತ್ತೆ. ಒಬ್ಬ ಜಡ್ಜ್ ಮಾಡದೆ ಪ್ರತಿ ಜನಾಂಗದಲ್ಲೂ ತಪ್ಪು ಸರಿ ಇದ್ದೇ ಇರುತ್ತೆ. ನಾವುಗಳು ಸಾಕಷ್ಟು ತಪ್ಪು ಮಾಡಿದ್ದೀವಿ. ಈ ಜನಾಂಗವನ್ನು ನಾವು ನೀಟಾಗಿ ಅರ್ಥ ಮಾಡ್ಕೊಬೇಕು ಡೀಟೇಲ್ ಆಗಿ. ಅಂದ್ರೆ ಕತೆ ಹೇಳಲೇಬೇಕು. ಹಂಗಾಗಿ ನಾವು ಈ ಕಂಪನಿಯ ಮುಖಾಂತರ, ಈ ಪ್ರೊಡಕ್ಷನ್ ಹೌಸ್ ಮುಖಾಂತರ ಸಾಕಷ್ಟು ಕತೆಗಳನ್ನು ಹೇಳ್ಕೊಂಡು ಹೋಗೋಣ. ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ನಾವಿಲ್ಲಿ ಬಂದಿದ್ದೀವಿ. ಇದು ನಮ್ಮ ಮೊದಲನೇ ಪ್ರೊಡಕ್ಷನ್, ನಮ್ಮ ಮೊದಲನೇ ಒಂದು ಪ್ರಯತ್ನ. ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಪ್ರೀತಿಯಿಂದ ನಾವು ಇದನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಆದಷ್ಟು ಬೇಗ ನಿಮ್ಮ ಮುಂದೆ ತಗೊಂಡ್ಬರ್ತೀವಿ. ನಿಮ್ಮ ಆಶೀರ್ವಾದ ಪ್ರೀತಿ ಹಿಂಗೆ ಇರಲಿ. ನಮ್ಗೆ ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ಯಾರ್ಯಾರು ಏನೇನು ಪ್ರಯತ್ನ ಪಡ್ತಾರೋ ಅದನ್ನೆಲ್ಲ ನಾವು ಸಪೋರ್ಟ್ ಮಾಡೋಣ. ಇದು ನಮ್ಮ ಇಂಡಸ್ಟ್ರಿ, ಇದು ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ. ನಾನು ಆಶ್ಚರ್ಯದಿಂದ ನಿಂತು ನೋಡಿದಾಗ ನಾವು ಕನ್ನಡ, ತಮಿಳು, ಹಿಂದಿ ಅಂತ ನೋಡಲ್ಲ, ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಅಂತ ನೋಡ್ತೀವಿ. ಹಂಗಾಗಿ ನಮ್ಮ ಕನ್ನಡನೂ ಚೆನ್ನಾಗಿರಲಿ. ಆಸ್ಟ್ರೇಲಿಯಾದಲ್ಲಿ ಸಾಕಷ್ಟು ಕನ್ನಡದವರಿದ್ದಾರೆ. ನಾವು ಹೆಮ್ಮೆಯಿಂದ ನಮ್ಮ ಕತೆಗಳನ್ನು ನಾವು ತೋರಿಸ್ತೀವಿ, ನಮ್ಮ ಪಿಕ್ಚರ್ಗಳನ್ನ ತೋರಿಸ್ತೀವಿ. ನಮಗೂ ಆ ಥರ ಒಂದು ಚಿತ್ರ ಆಗಲಿ ಅನ್ನೋದೇ ನನ್ನ ಆಸೆ. ನಿಮ್ಮ ಆಶೀರ್ವಾದ ಪ್ರೀತಿ ಹೀಗೆ ಇರಲಿ. ಸಿನಿಮಾ ಅನ್ನೋದು ಟೀಮ್ ವರ್ಕು. ನಾನಿಲ್ಲಿ ನಿಂತಿದ್ದೀನಿ ನಮ್ಮ ತಂಡದವ್ರ ಪರವಾಗಿ, ಅವ್ರು ಇಲ್ಲದೆ ನಾನು ಇರಲಿಲ್ಲ. ಎಲ್ಲ ಸೇರಿ ನಮ್ಮ ಮುಂದೆ ನಾವು ಆದಷ್ಟು ಬೇಗ ಬರ್ತೀವಿ. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅದಕ್ಕೆ ಇನ್ನೊಂದು ವಿಚಾರ ನಾನು ನಿಮ್ಗೆ ಹೇಳಲೇಬೇಕು. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ತಮ್ಮನ್ನು ತಾವು ಗುರುತಿಸಿಕೊಂಡಿರುವಂತಹ ನಮ್ಮ ಕಿರಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಅದರ ಎಲ್ಲರಿಗೂ ನಮಸ್ಕಾರ. ನಾನು ಕಿರಣ್ ಶೇಖರ್, ಒಳ್ಳೆ ಫ್ರೆಂಡು. ಸುಮಾರು ವರ್ಷದಿಂದ ನನಗೆ ಕಿರಣ್ ಚೆನ್ನಾಗಿ ಗೊತ್ತು. ಅವ್ರನ್ನ ಇಂಡಿಯಾದಲ್ಲಿ ಕಮ್ಮಿ ನೋಡಿದ್ದೀನಿ, ಆಸ್ಟ್ರೇಲಿಯಾ ಜಾಸ್ತಿ ನೋಡಿದ್ದೀನಿ. ಆಸ್ಟ್ರೇಲಿಯಾಗೆ ಹೋದಾಗ ಎಲ್ಲರೂ ಸಿಗ್ತಿರ್ತಾರೆ. ಈಗ ಮತ್ತೆ ನವಂಬರ್ಲಿ ಹೋಗ್ತಾ ಇದ್ದೀನಿ, ಅವಾಗಲೂ ಸಿಗ್ತಾರೆ ಇವರು. ಫಿಟ್ನೆಸ್ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ, ಫಿಟ್ನೆಸ್ ಅಂತ. ಆ ಗ್ರೂಪಲ್ಲಿ ಈ ಪ್ಲೇಡ್ ಎ ವೆರಿ ಆ್ಯಕ್ಟಿವ್ ರೋಲ್. ಭಾಳ ಚೆನ್ನಾಗಿ ಒಂದು ಗೈಡೆನ್ಸ್ ಕೊಟ್ಟು, ಈಗೆಲ್ಲ ಹೆಲ್ತು ಅದ್ರ ವಿಷಯನ ತುಂಬ ಮಾತಾಡ್ತೀವಲ್ವ, ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಮೋರ್ ದೆನ್ ಎನಿಥಿಂಗ್ ಎಲ್ಸ್, ನನಗೆ ಅವರ ನಾಲೆಡ್ಜ್, ಅವ್ರ ಹತ್ರ ನಾಲೆಡ್ಜ್ ಇದೆಯಲ್ಲ ಅಬೌಟ್ ಫಿಟ್ನೆಸ್ ಆಗಲಿ, ಹೆಲ್ತ್ ಆಗಲಿ, ಮೆಡಿಸಿನ್ ಬಗ್ಗೆ ಆಗಲಿ, ನಾನು ಭಾಳ ಇಂಪ್ರೆಸ್ ಆಗಿದ್ದೀನಿ. ಹಾರ್ಟ್ ಆ್ಯಂಡ್ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಇಂಟೆನ್ಸಿವಿಸ್ಟ್ ಆಗಿದ್ದಾರೆ. ಭಾಳ ಒಳ್ಳೆ ಹೆಸರು ಪಡೆದಿದ್ದಾರೆ ಆಸ್ಟ್ರೇಲಿಯಾನಲ್ಲಿ. ಅದೊಂದು ನಮಗೆಲ್ಲ ಹೆಮ್ಮೆ. ಒನ್ ಆಫ್ ದ ಬೆಸ್ಟ್ ಡಾಕ್ಟರ್ಸ್. ಇಟ್ಸ್ ಅ ವೆರಿ ಕಾಂಪ್ಲಿಕೇಟೆಡ್ ಥಿಂಗ್ ಟು ಟ್ರಾನ್ಸ್ಪ್ಲಾಂಟ್ ಹಾರ್ಟ್ ಆ್ಯಂಡ್ ಲಂಗ್ಸ್. ಅದು ಭಾಳ ಕಷ್ಟದ ಆಪರೇಷನ್ ಅದು. ಸೊ ಹಿ ಹ್ಯಾಸ್ ಮಾಸ್ಟರ್ಡ್ ಇಟ್. ಸೊ ಅದರಿಂದ ಅದು ಅವ್ರ ಪರ್ಸ್ನಲ್ ಅಚೀವ್ಮೆಂಟು. ಇವರು ನಮ್ಮ ಇಲ್ಲಿ ಕಾರ್ತಿಕ್ ಅಂತ, ಡಾಕ್ಟರ್ ಕಾರ್ತಿಕ್ ಅಂತ ಇದ್ದಾರೆ, ಅವರ ಕ್ಲೋಸ್ ಫ್ರೆಂಡ್. ಸೊ ಥ್ರೂ ಹಿಮ್ ನನಗೆ ಅವ್ರು ಗೊತ್ತಾಯಿತು. ಸುಮಾರು ಹಿಂದೆನೇ ಹೇಳಿದ್ರು ಕಾರ್ತಿಕ್. ಇವರು 3rd ರ್ಯಾಂಕ್ ಬಂದರು 2nd PUC ನಲ್ಲಿ. ಭಾಳ ಹಂಬಲ್ ಬ್ಯಾಕ್ಗ್ರೌಂಡಿಂದ ಬಂದು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮೆಡಿಸಿನ್ ಮಾಡಿ ಆಸ್ಟ್ರೇಲಿಯಾಗೆ ಸೆಟ್ಲ್ ಆಗಿ, ಈಗ ಅಲ್ಲಿ ಅವ್ರದ್ದೇನು ಇದೆಯೋ ಅದರಲ್ಲಿ ಆ ಫೀಲ್ಡಲ್ಲಿ ಮುಂದೆ ಬಂದು ಈಗ ಸಿನಿಮಾಗೆ ಬಂದಿದ್ದಾರೆ.
ಸೊ ಮುಂದೆ ಸಿನಿಮಾಗಳು ಮಾಡ್ತಾರೋ ಇಲ್ಲ ನಿಜವಾಗ್ಲೂ ಮೆಡಿಸಿನ್ ಮುಂದೆ ತೊಗೊಂಡು ಹೋಗ್ತಾರೋ ಅದನ್ನು ನೋಡ್ಬೇಕು ಏನು ಮಾಡ್ತಾರೆ ಅಂತ. ಐ ಮೀನ್ ಈಸ್ ಕೇಪಬಲ್ ಆಫ್ ಎರಡೂ ಮಾಡೋ ಶಕ್ತಿ ಅವ್ರಿಗಿದೆ. ಸೊ ದೇವ್ರು ಇದೇ ಥರ ಶಕ್ತಿ ಕೊಡಲಿ ಅವ್ರಿಗೆ. ಸಿನಿಮಾ ನಿಮ್ಮದು ಸಕ್ಸಸ್ ಆಗಲಿ ಆ್ಯಂಡ್ ಇದೇ ಥರ ಪ್ರೊಡ್ಯೂಸ್ ಮಾಡ್ತಾ ಇರಿ. ನಮಗೂ ಮುಂದೆ ಒಂದು ಚಾನ್ಸ್ ಕೊಡಿ. ಸೂಪರ್. ಸೊ ಇದು ಈ ಮಾತು ಹೇಳ್ತಾ ಐ ವುಡ್ ಲೈಕ್ ಟು ಲಾಂಚ್ ದ ಟೀಸರ್ ಆಫ್ ದಿಸ್ ಮೂವಿ. ಥ್ಯಾಂಕ್ ಯು. ನಮ್ಮ ಡಾಕ್ಟರ್ ಇನ್ನೂ ಆತ್ಮೀಯರಂತಹ ವಿಶ್ವವಿಖ್ಯಾತ ಕ್ರಿಕೆಟ್ ಪಟು ಗೌರವ ಶ್ರೀನಾಥ್ ಅವರನ್ನು ಇಲ್ಲಿ ಉಪಸ್ಥಿತಿರುವ ಎಲ್ಲ ಫಿಲಮ್ ಫೀಲ್ಡ್ನವರು, ನನಗೆ ಈಗ ಲಾಂಚ್ ಆಗಿ ಒಂದು ಸಿನಿಮಾ ಯಶಸ್ವಿ ಆಗಲಿ, ಇನ್ನೊಂದು ನನ್ನ ಪುತ್ರ ಡಾಕ್ಟರ್ ಕಿರಣ್ ಶೇಖರ್ ಅವರು ಹೆಚ್ಚು ಹೆಚ್ಚು ಚಿತ್ರರಂಗದಲ್ಲಿ ಹೆಸರು ಮಾಡಲಿ ಅಂತೇಳಿ ಶುಭವನ್ನು ಕೋರುತ್ತೇನೆ. ಎಲ್ರಿಗೂ ನಮಸ್ಕಾರ. ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ನನ್ನ ಫೇವರೆಟ್ ಪ್ಲೇಯರ್ ಆಗಿರ್ತಕ್ಕಂಥ ಜೋಗ ಶ್ರೀನಾಥ್ ರವರೇ ಹಾಗೂ ನನ್ನ ಹೆಮ್ಮೆಯ ಪುತ್ರ ಹಾರ್ಟ್ ಟು ಹಾರ್ಟ್ ನನ್ನ ಕಿರಣನೇ, ಅವನಿಗೆ ಕಿರಣ ಅಂತಲೇ ಕರೆಯೋದು, ನನ್ನ ಕಿರಣ, ಹಾಗೂ ನನ್ನ ಮೈ ಹಸ್ಬೆಂಡ್ ಶೇಖರ್, ಇಲ್ಲಿರ್ತಕ್ಕಂತಹ ಎಲ್ಲ ಮುಖ್ಯ ಅತಿಥಿಗಳೇ, ಸಮೂಹ ಮಾಧ್ಯಮದವರೇ, ಇವತ್ತು ನಮ್ಮ ಮಿರಾನಾ ಪ್ರೊಡಕ್ಷನ್ನಿಂದ ಒಂದು ಹೊಸ ಸಿನಿಮಾವನ್ನು ಇವತ್ತು ಲಾಂಚ್ ಮಾಡ್ತೀವಿ. ಇದರ ಹಿಂದೆ, ಕಿರುತೆರೆಯ ಹಿಂದೆ ಏನಿದೆ ಎಲ್ಲ ತುಂಬ ಶ್ರಮವನ್ನು ಪಡ್ತಾ ಇದ್ದಾರೆ. ನಮ್ಮ ಮಿರಾನಾ ಪ್ರೊಡಕ್ಷನ್ ಟೀಮಿಗೆ ಎಲ್ಲ ಗುರು ಹಿರಿಯರ ಆಶೀರ್ವಾದ, ಆ ಭಗವಂತನ ಆಶೀರ್ವಾದ ಎಲ್ಲ ಇದು ಇಡೀ ನಮ್ಮ ತಂಡಕ್ಕೆ ಒಂದು ಒಳ್ಳೆಯದನ್ನ ಮಾಡಲಿ. ಏಕೆ ಅಂತ ಹೇಳಿದ್ರೆ ಸಿನಿಮಾ ಅಂತಕ್ಕಂಥದ್ದು ಕೇವಲ ಮನರಂಜನೆ ಅಂತ ಮಾತ್ರ ಅನ್ಕೋಬಾರ್ದು. ಆ ಮನೋರಂಜನೆಯ ಹಿಂದೆ ಒಂದು ಕತೆ, ಉತ್ತಮವಾದಂತಹ ಕಥೆಯನ್ನು ಕೊಡ್ತಕ್ಕಂಥದ್ದು. ಏಕೆಂದ್ರೆ ನಮ್ಮ ಜೀವನದ ಒಂದೊಂದು ಹೆಜ್ಜೆಯೂ ಒಂದೊಂದು ಕಥೆಯನ್ನು ಹೇಳ್ತಾ ಇರುತ್ತೆ ಯಾವಾಗಲೂ. ಹಾಗೆ ಕಥೆಗಳು ಹೇಗೆ ಹುಟ್ಟಿದೆ ಅನ್ನೋದು ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ. ಎಲ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಒಂದು ಹಾರೈಕೆ, ಶುಭ ಹಾರೈಕೆ ಈ ಒಂದು ತಂಡದ ಮೇಲಿರಲಿ. ಈ ಒಂದು ಸಿನಿಮಾ ಉತ್ತಮ ಒಂದು ಯಶಸ್ಸನ್ನು ಕಾಣಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು. ಹಾಗೆ ಈ ಪೋಸ್ಟರ್ನ ನಾನು ಲಾಂಚ್ ಮಾಡ್ತಾ ಇದ್ದೀನಿ ತುಂಬ ಹೃದಯದಿಂದ. ಬಗ್ಗೆ ಒಂದು ಕಾಂಟೆಕ್ಸ್ಟ್ ಕೊಟ್ಟರೆ, ನಾವು ಏನು ಮಾಡ್ತಾ ಇದ್ದೀವಿ, ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಒಂದು ಕಾಂಟೆಕ್ಸ್ಟ್ ಕೊಟ್ಟರೆ, ಇದುವರೆಗೂ ನೀವೇನು ನೋಡಿದ್ದೀರಾ ಅದಕ್ಕೊಂದು ಕಾಂಟೆಕ್ಸ್ಟ್ ಸಿಗ್ಬೋದು ಅಂತ ಒಂದು 4 ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಟೀಸರಲ್ಲಿ, ಪೋಸ್ಟಲ್ಲಿ ನೋಡ್ತಾ ಇರೋ ಹಂಗೆ, ನಾವುಗಳು ಸಮಾಜದಲ್ಲಿ ಗಮನಿಸ್ತಿರೋ ಹಂಗೆ, ಈ ಕಾಲದಲ್ಲಿ ಈ ನಾವು ಟೆಕ್ನಾಲಜಿಯಲ್ಲಿ ಮುಳುಗೋಗಿರುವ ಒಂದು ತಾಂತ್ರಿಕ ಸರೋವರದಲ್ಲಿ ನಾವೆಲ್ಲ ಈಜು ಹೊಡೆದು ತೇಲ್ತಾ ಇದ್ದೀವಿ. ಆ ಒಂದು ಪರಿಸ್ಥಿತಿಯಲ್ಲಿ ಪ್ರೀತಿ, ಪ್ರೇಮದ ಪರಿಭಾಷೆ ಬದಲಾಗಿದೆ. ಹಂಗಿದ್ದಾಗ ನಾವು ಒಂದು ಕ್ವಶನ್ ನನಗೆ ಮತ್ತೆ ಕಾಡ್ತಾ ಇತ್ತು. ಇದೊಂದು ಪಿಕ್ಚರ್ಗೆ ಅಂತ ಬಂದಿದ್ದು ಪ್ರಶ್ನೆ ಅಲ್ಲ, ಸುಮಾರು ವರ್ಷಗಳಿಂದ ಇದು ನನ್ನ ತಲೆಯಲ್ಲಿ ಮೂಡ್ತಿದ್ದ ಪ್ರಶ್ನೆ. ಈ ತಂತ್ರಜ್ಞಾನ ಯುಗದಲ್ಲಿ ಸುತ್ತಮುತ್ತ ಇಷ್ಟು ಡಿಸ್ಟ್ರಾಕ್ಷನ್ಸು, ಇಷ್ಟು ಆಪ್ಷನ್ಸು, ಇಷ್ಟೆಲ್ಲ ನಮ್ಮ ಪೊಲ್ಯೂಷನ್, ಡಿಜಿಟಲ್ ಪೊಲ್ಯೂಷನ್ ಇದ್ದಾಗ ನಾವು ನಮ್ಮ ಮಾನವೀಯತೆಯನ್ನ, ಮಾನವ ಸಂಬಂಧಗಳನ್ನ, ಪ್ರೀತಿಯನ್ನ, ಮನುಷ್ಯತ್ವವನ್ನು ಉಳಿಸ್ಕೊಳ್ಳೋದಾದ್ರೂ ಹೇಗೆ? ಈ ಪ್ರಶ್ನೆ ಪದೇ ಕಾಡ್ತಾ ಇತ್ತು. ಆಮೇಲೆ ಅದನ್ನ ನಾನು ಇನ್ನೂ ಆಳವಾಗಿ ನೋಡಿದಾಗ ನನ್ನ ವೈಯಕ್ತಿಕ ಅನುಭವ, ನನ್ನ ವೃತ್ತಿ ಜೀವನದ ಅನುಭವ, ಅದು ಎರಡೂ ಹೆಲ್ಪ್ ಆಯಿತು. ವೃತ್ತಿ ಜೀವನ ಯಾಕೆ ಹೆಲ್ಪ್ ಆಗುತ್ತೆ ಅಂದರೆ, ನಾನು ನಮ್ಮ ಡಾಕ್ಟರ್ ಕಾರ್ತಿಕ್ ಇದ್ದಾರೆ, ಅವರು ICU ಡಾಕ್ಟರ್ನೇ. ನಾವುಗಳು ದಿನ ಎಷ್ಟೋ ರೋಗಿಗಳ ಸಹಾಯಂತವನ್ನು ನೋಡ್ತೀವಿ. ಎಷ್ಟೋ ಜನ, ನಾವು 100 ಜನರು ನಮ್ಮ ಕಣ್ಣೆದ್ರೆ ಏನು ವಾಸಿ ಆಗದೆ, ಬೇರೆ ಆಪ್ಷನ್ಸ್ ಇಲ್ಲದೆ ಮೃತ ಆಗಿರ್ತಾರೆ. ಅವ್ರನ್ನೆಲ್ಲ, ಅವ್ರ ಫ್ಯಾಮಿಲೀಸ್ನ, ಅವ್ರನ್ನ ಕೇಳಿದಾಗ ಅವ್ರು ಯಾರೂ ನಾನು ಜಾಸ್ತಿ ದುಡ್ಡು ಮಾಡಬೇಕಿತ್ತು, ನಂಗೆ ಜಾಸ್ತಿ ಫಾಲೋವರ್ಸ್ ಬೇಕಿತ್ತು, ಅಥವಾ ಇನ್ನೊಂದು 10 ರೀಲ್ ಮಾಡಬೇಕಿತ್ತು ಮುಂಚೆ, ಆ ಥರ ಯಾರು ಮಾತಾಡೋಲ್ಲ. ಎಲ್ಲರೂ ಮಾತಾಡೋದು, ಅಯ್ಯೋ ನಾನು ಆರೋಗ್ಯ ನೋಡ್ಕೊಂಡಿದ್ರೆ ಇನ್ನೊಂದಿಷ್ಟು ವರ್ಷ ಬದುಕೋದಿತ್ತಲ್ಲ ಸರ್ ಅಂತಾರೆ. ಇಲ್ಲ, ಅಯ್ಯೋ ನಮಗೆ ನೋಡಿ ಒಂಟಿಯಾಗಿ ಸಾಯ್ತಾ ಇದ್ದೀನಿ, ಯಾರೂ ಇಲ್ಲ, ನನ್ನ ಸಂಬಂಧಗಳಿಗೆ ಒಂದು ಇನ್ವೆಸ್ಟ್ ಮಾಡಿದಿದ್ರೆ, ಜೆನ್ವಿನ್ ಕನೆಕ್ಷನ್ಸ್ನ ನಾನು ಡೆವಲಪ್ ಮಾಡಿದಿದ್ರೆ, ನಾನು ಸಾಯೋ ಟೈಮಲ್ಲಿ 4 ಜನ ಇರೋರು ಏನು ಅಂತ ಆ ಥರನೂ ಇರ್ತಾರೆ. ಇದೆಲ್ಲ ನೋಡಿದಾಗ ನನಗೆ ಒಂದಂತೂ ಅರ್ಥ ಆಯಿತು, ಮನುಷ್ಯನಿಗೆ ತುಂಬ ಮುಖ್ಯವಾಗಿರೋದು ಆರೋಗ್ಯ ಮತ್ತು ಅರ್ಥಗರ್ಭಿತವಾದ ಸಂಬಂಧಗಳು. ಆರೋಗ್ಯ ನಮಗೆ ಆಯಸ್ಸು ಕೊಡುತ್ತೆ, ಆದರೆ ಪ್ರೀತಿ,
ಕನೆಕ್ಷನ್ನು, ಒಂದು ಉತ್ತಮ ಸಂಬಂಧಗಳು, ಹೆಲ್ತ್ ರಿಲೇಶನ್ಶಿಪ್ಸ್ ಆ ಸಮಯಕ್ಕೆ ಒಂದು ಅರ್ಥ ಕೊಡುತ್ತೆ. ಬರೀ ಆಯಸ್ಸಿದ್ರೂ ಸಾಲಲ್ಲ, 100 ವರ್ಷ ಬದುಕ್ಬೋದು, ಪ್ರೀತಿ ಪ್ರೇಮ ಸಂಬಂಧಗಳಿಂದ ಬದುಕಿದ್ರೆ ಆಯಸ್ಸಿಗೆ ಬೆಲೆ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಂಬಂಧಗಳು ಇಷ್ಟು ಮುಖ್ಯ ಇದ್ರೂ ನಾವು ಯಾಕೆ ಇದನ್ನ ಸುತ್ತಮುತ್ತ ಸಂಬಂಧಗಳು ಬಿದ್ದೋದನ್ನ ನೋಡ್ತಾ ಇದ್ದೀವಿ. ಬೆಳಗಾದ್ರೆ ನ್ಯೂಸಲ್ಲಿ ಏನೋ ಇರುತ್ತೆ, ಎಲ್ಲ ಕಡೆನೂ ಈ ಜನರು ದೇ ಆರ್ ವೆರಿ ಸಸ್ಪಿಷಿಯಸ್ ಆಫ್ ಕಮಿಟ್ಮೆಂಟ್, ಲವ್. ಇದೇನಕ್ಕೆ ಈ ಫಿಯರ್ ಏನಕ್ಕೆ, ಎಲ್ಲಿ ನಾವು ದಾರಿ ತಪ್ಪಿದ್ವಿ ಅಂತ ಯೋಚನೆ ಮಾಡ್ತಾ ಹೋದಾಗ ಇನ್ನು ಬಂದಿದ್ದು ನಾನು ಅಂದ್ಕೊಂಡಿದ್ದ ಪ್ರಕಾರ, ನಾನು ನನ್ನ ಬಾಲ್ಯ ನೋಡಿದಾಗ ನಾವು ನಮ್ಮ ಜನಾಂಗದವರು ಜನ್ ಎಕ್ಸು ಮಿಲೇನಿಯಲ್ಸ್ ಬರ್ತಾ ನಾವೆಲ್ಲ ತಂತ್ರಜ್ಞಾನದ ಜೊತೆನೇ ಬೆಳೆದ್ವಿ. ನಾನು ಎಲೆಕ್ಟ್ರಿಸಿಟಿ ಫಸ್ಟ್ ಟೈಮ್ ಬಂದಿದ್ದು ನೋಡಿದ್ದೀನಿ, ಲ್ಯಾಂಡ್ಲೈನ್ ಬಂದಿದ್ದು ನೋಡಿದ್ದೀನಿ, ಫಸ್ಟ್ ಫ್ರಿಜ್ಜು, ಫಸ್ಟ್ ಕಾರು, ಫಸ್ಟ್ ಟಿವಿ, ಫಸ್ಟ್ ಹ್ಯಾಂಡ್ ಹೆಲ್ಡ್ ಮೊಬೈಲ್ ಫೋನು, ಸ್ಮಾರ್ಟ್ ಫೋನ್ ಅಲ್ಲ, ಅದನ್ನೆಲ್ಲ ನೋಡ್ಕೊಂಡು ನಾವು ಬೆಳೆದ್ವಿ. ಆದರೆ ನಮ್ಮ ಮುಂದಿನ ಜನಾಂಗ ಬಂದಾಗ ಅವರು ಇನ್ಹೆರಿಟ್ ಮಾಡಿದ ಪ್ರಪಂಚನೇ ಬೇರೆ. ಒಂದೇ ಸರಿ ಅವರಿಗೆ ಇಷ್ಟೆಲ್ಲ ಡಿಜಿಟಲ್ ಎಕ್ಸ್ಪ್ಲೋಷನ್ ಆದಾಗ ಈಗ ನೀರಿಗೆ ಇಳಿಸ್ಬಿಟ್ಟು ಈಜಕ್ಕೆ ಬರಲ್ಲ ಅನ್ನೋ ಪರಿಸ್ಥಿತಿ ಆಗಿರ್ಬೋದು. ನಾವು ಜಡ್ಜ್ ಮಾಡಲ್ಲ, ವಿ ಕಾಂಟ್ ಜಡ್ಜ್. ಹಂಗಾಗಿ ನನಗೇನು ಅನಿಸ್ತು ಅಂದರೆ, ನಮ್ಮ ಈಗಿನ ಪರಿಸ್ಥಿತಿ ಏನಿದೆ, ನಾವು ಯಾಕೆ ಇಷ್ಟೆಲ್ಲ ಲವ್ ರಿಲೇಷನ್ಶಿಪ್ಸ್ ಅಲ್ಲಿ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀವಿ ಅಂದರೆ, ಮೋಸ್ಟ್ಲಿ ದರ್ ಇಸ್ ಎ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್. ನಾವು ನಿಧಾನವಾಗಿ ಟೆಕ್ನಾಲಜಿಗೆ ಅಡ್ಜಸ್ಟ್ ಆದ್ವಿ. ಹೊಸ ಜನಾಂಗ ಏಕ್ದಮ್ ಆಗಿ ರ್ಯಾಪಿಡ್ಲಿ ಚೇಂಜಿಂಗ್ ಟೆಕ್ನಾಲಜಿಗೆ ಅಡ್ಯಾಪ್ಟ್ ಆಗೋ ಪರಿಸ್ಥಿತಿ ಬಂದಿದೆ. ಹಂಗಿದ್ದಾಗ ಅವ್ರ ಸಮಸ್ಯೆಗಳೇ ಬೇರೆ. ಇದು ವೆರಿ ಈಸಿ ಟು ಜಡ್ಜ್ ದ ಯಂಗರ್ ಜನರೇಷನ್. ಆಲ್ ದೇ ನೀಡ್ ಈಸ್ ಎಂಪತಿ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ಅವ್ರನ್ನ ಜಡ್ಜ್ ಮಾಡೋದು ಬಿಟ್ಟು ಅವ್ರು ಯಾಕೆ ಪ್ರೀತಿಲಿ ಹಿಂಗೆಲ್ಲ ಆಡ್ತಾರೆ ಅನ್ನೋದು ಬಂದು ಅವರು ಯಾವ ಥರ ಡಿಫ್ರೆಂಟ್ ಆಗಿ ಪ್ರೀತಿ ಮಾಡ್ತಾರೆ, ಅವ್ರ ಸಮಸ್ಯೆಗಳೇನು, ಅದನ್ನ ಅರ್ಥ ಮಾಡ್ಕೊಬೇಕು ಅನ್ನೋದೇ ನಮ್ದು ಮೇನ್ ಉದ್ದೇಶ. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಕ್ವಶನ್ ಆನ್ಸರ್ ಮಾಡೋಣ ಅಂತಾನೆ ಒಂದು ಉತ್ತಮ ತಂಡ ಕಟ್ಕೊಂಡು ನಮ್ಮ ಪಾತ್ರದಾರರ ಮುಖಾರ ನಾವು ಈ ಕಥೆಯನ್ನ ಒಂದು ಒಳ್ಳೆ ರೀತಿಯಲ್ಲಿ ತೆರೆ ಮೇಲೆ ತರಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಈ ಥರ ಎಲ್ಲ ನಾನು ಯೋಚನೆ ಇಟ್ಕೊಂಡು ತಲೆಯಲ್ಲಿ ಯಾವ ಥರ ಪ್ರೊಸೀಡ್ ಮಾಡೋದು ಕೂತಾಗ ನಾನು ಒಂದು ಎಕ್ಸಲೆಂಟ್ ಪಾಡ್ಕಾಸ್ಟ್ ನೋಡಿದೆ ಯೂಟ್ಯೂಬಲ್ಲಿ. ಅದೇ ನಮ್ಮ ಆರ್ ಕೆ ಚಂದನ್ ಅವ್ರದ್ದು. ಇದು ಈಸ್ ಎ ವೆರಿ, ನಾನು ಅವ್ರನ್ನ ಇಂಟೆಲಿಜೆಂಟ್ ಸ್ಟಾರ್ ಅಂತ ಕರಿತೀನಿ. ಈಸ್ ಎ ವೆರಿ, ಗೊತ್ತಿಲ್ಲ ಆ ಟೈಟಲ್ ಯಾರು ತಗೊಂಡಿದ್ದೋ ಇಲ್ವೋ ಅಂತ, ಬಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಆಕ್ಟರ್ಸ್ ಅರೌಂಡ್. ಒಂದು ಅತ್ಯದ್ಭುತವಾದ ಒಂದು ಯೂಟ್ಯೂಬ್ ಪಾಡ್ಕಾಸ್ಟ್ ನೋಡಿದೆ, ಅದು ಹೆಸರು ಮರ್ತೋಗಿದೆ, ಐ ಆಮ್ ಸಾರಿ ಹ್ಯಾಂಡಲ್ದು, ಬಟ್ ದಯವಿಟ್ಟು ನೋಡಿ. ಅವರು ನನ್ನ ತಲೆ ಏನೇನು ಐಡಿಯಾ ಇದ್ದು ಅವರು ಅದನ್ನ ಎಷ್ಟು ಚೆನ್ನಾಗಿ ಆರ್ಟಿಕ್ಯುಲೇಟ್ ಮಾಡಿದ್ರು. ಅವರು ನನಗಿಂತ ಯಂಗ್ಸ್ಟರ್, ಅವರು ಅದನ್ನೇ ಆರ್ಟಿಕ್ಯುಲೇಟ್ ಮಾಡಿದಾಗ ಐ ರಿಯಲಿ ಬಾಂಡೆಡ್ ವಿತ್ ಹಿಮ್ ಆನ್ ದಟ್ ಒನ್ ಪಾಡ್ಕಾಸ್ಟ್. ದೆನ್ ಐ ರೀಚ್ಡ್ ಔಟ್ ಟು ಹಿಮ್, ಒನ್ ಥಿಂಗ್ ಲೆಟ್ ಟು ಅನದರ್, ನೌ ವಿ ಆರ್ ಹಿಯರ್. ಬರೀ ಅದು ಆಗಿದ್ದೆಲ್ಲ ಅಕ್ಟೋಬರಲ್ಲಿ ಅಷ್ಟೇ. ಆಮೇಲೆ ಬೇರೆಯವರೆಲ್ಲ ನಮ್ಮ ಸ್ನೇಹಿತರು ತಂಡದವರು ಬಂದರು. ಒಬ್ಬೊಬ್ರು ಅವರ ಒಂದು ಚರಿತ್ರೆ ತಗೊಂಡ್ಬಂದು ನನ್ನ ಸ್ಕ್ರಿಪ್ಟ್ ರೈಟಿಂಗ್ ಲೆವೆಲಲ್ಲೇ ಇನ್ಸ್ಪೈರ್ ಮಾಡಿದ್ರು. ಅವರು ದೇ ವರ್ ಪಾರ್ಟ್ ಆಫ್ ದಿಸ್ ಹೋಲ್ ಜರ್ನಿ. ಈ ಕತೆ ನಂದು ಮಾತ್ರ ಅಲ್ಲ, ಇದು ನಮ್ಮ ತಂಡದವ್ರದ್ದು. ಇದೆಲ್ಲ ಒಂದು ಅಂಶಗಳನ್ನ ಅಳವಡಿಸ್ಕೊಂಡು ನಾವೇನು ನೋಡ್ತಾ ಇದ್ದೀವಿ, ಅದು ನಿಮ್ಮನ್ನೇ ಅನಲೈಸ್ ಮಾಡಕ್ಕೆ ಬಿಡ್ತೀನಿ. ನನ್ನ ಪೋಸ್ಟರ್ ನಿಮ್ಗೆ ಅನಲೈಸ್ ಮಾಡಲ್ಲ. ನಮ್ಮ ಮೂವಿ ಬಂದಾಗ ಈ ಪೋಸ್ಟರ್ ಏನು ಹೇಳ್ತಾ ಇದೆ ಅಂತ ಡೀಟೇಲ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಅದ್ರ ನಡುವೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಪ್ರೀತಿ ಯೂನಿವರ್ಸಲ್. ಹಂಗಾಗಿ ನಾವು ನಮ್ಮ ಕತೆ ಕರ್ನಾಟಕದಲ್ಲಿ ಮಾತ್ರ ಇರಲ್ಲ, ನಾವು ನಮ್ಮ ಕತೆ ನಮ್ಮನ್ನು ಆಸ್ಟ್ರೇಲಿಯಾಗೂ ಕರ್ಕೊಂಡು ಹೋಗುತ್ತೆ. ಆಸ್ಟ್ರೇಲಿಯಾದಿಂದನೂ ನಾವು ವಿ ಆರ್ ಫಾರ್ಚುನೇಟ್, ಅಲ್ಲಿಂದ ಅವರು ಆ್ಯಕ್ಟ್ರೆಸ್ ಬಂದಿದ್ದಾರೆ, ನಮ್ಮ ಜೊತೆ ಇದ್ದಾರೆ ಇವತ್ತು. ಸೊ ನಮ್ಮ ಕತೆ ಆಸ್ಟ್ರೇಲಿಯಾಗೂ ಹೋಗುತ್ತೆ. ಅದೊಂದು ಫೋರ್ಸ್ಡ್ ಫಾರಿನ್ ಟ್ರಿಪ್ ಅಲ್ಲ, ಆ ಕತೆ ಅವಶ್ಯಕತೆಯಿಂದ ನಾವು ಅಲ್ಲಿ ಹೋಗ್ತಾ ಇರೋದು. ಇದನ್ನೆಲ್ಲ ಇಂಟಿಗ್ರೇಟ್ ಮಾಡಿಕೊಂಡು ಉತ್ತಮ ಕಥೆಯನ್ನು ನಿಮ್ಮ ಮುಂದೆ ತಗೊಂಡ್ಬರ್ತೀವಿ. ಆದಷ್ಟು ಬೇಗ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತೇಳಿ ಒಂದೆರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ನೀವು ಹಾರ್ಟು ಮತ್ತು ಲಂಗ್ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಈ ರೀತಿ ಸಬ್ಜೆಕ್ಟ್ ಉಟ್ಕೊತಾ ಅಂತ. ಸರ್, ಒಳ್ಳೆ ಪ್ರಶ್ನೆ. ಹೌದು, ಪ್ರಾಬಬ್ಲಿ ನಾನು ಅದೇ ಸುಮಾರು ಜನ ಕ್ವಶನ್ ಕೇಳ್ತಾರೆ. ಹೌದು, ಸರಿಯಾಗಿ ಗೊತ್ತಾ. ನಾನು ಈಗ ಒಬ್ರು ಹಾರ್ಟ್ ಕಾಯಿಲೆ ಬಂದು ಫೇಲ್ ಆಗಿದ್ರೆ, ನಾವೆಷ್ಟೋ ಹಾರ್ಟ್ಗಳು ಫೇಲ್ ಆಗಿರೋದು ನೋಡ್ತೀವಿ. ಅವಾಗ ನಮ್ಗಲ್ಲಿ ಆಪ್ಷನ್ ಏನಂದ್ರೆ, ಮೆಡಿಸಿನ್ಸ್ ಎಲ್ಲ ವರ್ಕ್ ಆಗಲಿಲ್ಲ ಅಂದರೆ ನಾವು ಆರ್ಟಿಫಿಷಿಯಲ್ ಹಾರ್ಟ್ ಟೆಕ್ನಾಲಜಿ ಹಾಕ್ತೀವಿ. ಆ ಮಷಿನ್ಸ್ ಎಲ್ಲ ಹಾಕಿ ಅವ್ರನ್ನ ಜೀವ ಉಳಿಸೋಕೆ ಪ್ರಯತ್ನ ಪಡ್ತೀವಿ. ಹಾರ್ಟ್ ವಾಸಿ ಆಗಲಿಲ್ಲ ಅಂದರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇ ಮಾಡ್ತೀವಿ. ಸೊ ಈ ಕಾಯಿಲೆ ಬಂದು ಫೇಲ್ ಆಗಿರೋ ಹಾರ್ಟ್ನ ಫಿಕ್ಸ್ ಮಾಡೋದು ಈಸಿ. ಈ ಇಮೋಷನ್ನು ಬ್ರೇಕ್ ಡೌನ್ ಆಗಿ ಹಾರ್ಟ್ ಫೇಲ್ ಆಗಿರುತ್ತಲ್ಲ, ಆ ಹಾರ್ಟ್ ಫಿಕ್ಸ್ ಮಾಡೋಕ್ಕೆ ಯಾವ ಮೆಷಿನೂ ಇಲ್ಲ. ಅದೊಂದೇ ಪ್ರಾಬ್ಲಮ್. ಹಂಗಾಗಿ ಆ ಹಾರ್ಟ್ ಫಿಕ್ಸ್ ಮಾಡಬೇಕಂದ್ರೆ ನಾವು ಪ್ರೀತಿ ಪ್ರೇಮ ಅದನ್ನು ನೋಡೋ ರೀತಿ ಬದಲಾಗಬೇಕು. ನಮ್ಮ ಪ್ರೀತಿಯಿಂದ ಏನು ಅಂತ ನಾವು ಫಸ್ಟ್ ಅರ್ಥ ಮಾಡಿಕೊಂಡು ನಾವು ಬದಲಾಗಬೇಕು. ಫಸ್ಟ್ ಸೆಲ್ಫ್ ಲವ್ ಇಸ್ ದ ಬೆಸ್ಟ್ ವೇ ಟು ಫಿಕ್ಸ್ ಯುವರ್ ಓನ್ ಹಾರ್ಟ್. ಅದೆಲ್ಲ ಮಾಡಿದಾಗ
ಮೋಸ್ಟ್ಲಿ ಅದಕ್ಕೆ ಇದು ಕಾಂಪ್ಲಿಕೇಟೆಡ್. ಅದನ್ನೆಲ್ಲ ಮಾಡಿ ಅದನ್ನೆಲ್ಲ ಕಲ್ತಾದ್ಮೇಲೆ ಇದನ್ನ ಟ್ರೈ ಮಾಡ್ತಾ ಇದ್ದೀನಿ ಸರ್. ಈ ಸ್ಕ್ರಿಪ್ಟ್ ಬರೆಯೋದಕ್ಕೆ ತಮಗೆ ಟೈಮು ಹೇಗೆ ಮಾಡ್ಕೊಳ್ತೀರಿ ಸರ್? ಸರ್ ಶ್ರೀನಾಥ್ ಸರ್ ಹೇಳಿದ್ರಲ್ಲ ಫಿಟ್ನೆಸ್ ಅಲ್ಲಿ ನಾನು ಭಾರಿ ಅಡ್ವೈಸ್ ಕೊಡ್ತಾ ಇದ್ದೆ ಅಂತ. ಇವು ನನ್ನ ನೋಡಿದ್ರೆ ನಿಮಗೆ ಅನಿಸಿಲ್ಲ, ನಂಬಲ್ಲ ಆ ಮಾತನ್ನ ನೀವು. ಯಾಕೆಂದ್ರೆ ಹಗಲು ರಾತ್ರಿ ಒಂದು 7-8 ಮಂತ್ಸು ಬರಿತಾನೆ ಹೋದ್ವಿ. ಟೈಮ್ ಝೋನ್ ಡಿಫ್ರೆನ್ಸಸ್ಸು, ನಿದ್ದೆ ಕಡಿಮೆ, ಟೈಮ್ ಹುಡ್ಕೊಬೇಕು ಸರ್. ಅದು ಹೇಳಿದ್ನಲ್ಲ, ಕತೆ ಒಳಗಡೆ ಇದ್ದು ಹೇಳಬೇಕು ಅನ್ನೋ ಒಂದು ಪ್ಯಾಷನ್ನು ತುಡುಕು ಇದ್ದಾಗ ಹೇಳಿದ್ನಲ್ಲ, ಕತೆ ಹೇಳಬೇಕಷ್ಟೆ. ಅದು ನಮಗೆ ಮನಸ್ಸಲ್ಲಿರೋದು ಏನಿದೆ ಎಕ್ಸ್ಪ್ರೆಷನ್ ಅದು ಆಚೆ ಬರಬೇಕು ಅಂತ ಒಂದು ತುಳು ಇದ್ದಾಗ ನಿದ್ದೆ ಬರಲ್ಲ. ಬರಿತಾ ಹೋಗ್ತೀವಿ. ದೆನ್ ಐ ಹ್ಯಾಡ್ ಸಚ್ ಇನ್ಸ್ಪಿರೇಷನ್ ಫ್ರಮ್ ಮೈ ಆ್ಯಕ್ಟರ್ಸ್. ಒಬ್ಬೊಬ್ರು ಬಂದು ಚಾಲೆಂಜ್ ಮಾಡಿದ್ರು. ಅವರೆಲ್ಲ ಅವ್ರ ಪಾತ್ರಗಳನ್ನ ಎಷ್ಟು ಇಷ್ಟಪಟ್ಟರು ಅಂದರೆ ಜಗಳ ಆಡಿದಾಗ ನನ್ನ ಹತ್ರ, ಅವನೇ ಆ್ಯಕ್ಟ್ ಮಾಡ್ತಾನೆ, ಅವಳಾಗಿ ಹಿಂಗೆ ಮಾಡ್ತಾಳೆ ಅಂತ. ಸೊ ಅಂಥ ಒಂದು ತಂಡ ಇದ್ದಾಗ, ಇನ್ಸ್ಪಿರೇಷನ್ ಇದ್ದಾಗ, ಪ್ರೀತಿ ವಿಶ್ವಾಸ ಇದ್ದಾಗ, ಇಂಥ ಒಳ್ಳೆ ಸಪೋರ್ಟ್ ಸಿಸ್ಟಮ್ ಇದ್ದಾಗ ಅಷ್ಟು ಕಷ್ಟ ಆಗಲಿಲ್ಲ ಸರ್. ನನಗ ಸರ್ ರಿಯಲ್ ಇನ್ಸಿಡೆಂಟ್ ಅದು ನೋಡಿ, ನಾನು ಒಂದು ಸಣ್ಣ ಊರಲ್ಲಿ ಹುಟ್ಟು ಬಂದು ಬೆಳೆದು ಎಲ್ಲ ಥರ ಜೀವನ ನೋಡಿ, ವೃತ್ತಿ ಜೀವನದಲ್ಲಿ, ವೈಯಕ್ತಿಕ ಜೀವನ ಎಲ್ಲ ಮಾಡಿ ಇಲ್ಲಿ ಬಂದಿರೋ ಮನುಷ್ಯ ನಾನು. ಎಸ್, ಎಲ್ಲರೂ ಜೀವನದಲ್ಲಿ ಆದಂಗೆ ನಮ್ಮ ಜೀವನದಲ್ಲೂ ಅಪ್ಸು ಡೌನ್ಸು ಡಿಸಪಾಯಿಂಟ್ಸ್ ಇದ್ದೇ ಇರುತ್ತೆ. ನಮ್ಮ ಲೈಫಲ್ಲಿ ಯಾವುದೇ ಫೇಲ್ಯೂರ್ ಬಂದ್ರೂ ನಾವು ಅದನ್ನು ಒಂದು ನಿರಾಶೆಯಾಗಿ ತೊಗೊಂಡು ಮುಗಿತಪ್ಪ ಜೀವನ ಅನ್ಬೋದು. ಇಲ್ಲ, ಅದನ್ನು ಕಲ್ತ್ಕೊಂಡು ನಾನೇನು ಕಲಿತೆ ನನ್ನ ತಪ್ಪುಗಳಿಂದ, ಆ ತಪ್ಪುಗಳನ್ನು ಅಳವಡಿಸ್ಕೊಂಡು ಇನ್ಸ್ಪೈರ್ ಆಗಿ, ಆ ತಪ್ಪು ನಾನು ಮಾಡಿದ ತಪ್ಪು ಈ ಜನಾಂಗದವರು ಮಾಡ್ತಾರೆ, ನಮ್ಮ ಮುಂದೆ ಜನಾಂಗದವರು ಮಾಡಿದ್ದಾರೆ, ನಾನೇನು ಸ್ಪೆಷಲ್ ಏನು ಮಾಡಿಲ್ಲ. ಎಸ್, ನಮ್ಮ ವೈಯಕ್ತಿಕ ಜೀವನದ ಕೆಲವು ಇನ್ಸ್ಪಿರೇಷನ್ ಇರುತ್ತೆ, ಬಟ್ ಆ ಥರ ಏನು ದೊಡ್ಡದು ಏನೂ ಇಲ್ಲ, ಮೈಲ್ ಸ್ಟೋನ್ ಇವೆಂಟ್ ಯಾವುದೂ ಇಲ್ಲ. ಬಟ್ ಎಲ್ರಿಗಿದ್ದಂಗೆ ನಮ್ಮ ಜೀವನದಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇದೆ. ಬಟ್ ನಾನು ಸಮಾಜನ ಅಬ್ಸರ್ವ್ ಮಾಡಿ ಇದು ಹೇಳಿದ್ನಲ್ಲ, ನಾನು ವೃತ್ತಿಪರ ಜೀವನದಲ್ಲಿ ಏನು ನೋಡಿದ್ದೀನಿ, ಇಲ್ಲಿ ನಮ್ಮ ಪರ್ಸನಲ್ ಲೈಫಲ್ಲಿ ಏನು ನೋಡಿದ್ದೀನಿ, ಸುತ್ತಮುತ್ತ ಏನು ನೋಡಿದ್ದೀನಿ, ಆಮೇಲೆ ಒಂದು ರಿಸರ್ಚ್ ಸರ್. You have to go deep and you'll be surprised what's happening on social media, what's happening in the dating apps, what's happening. There's a lot happening. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಮ್ಮಿಂಗ್. ನಿಮ್ಮ ಅಮೂಲ್ಯವಾದ ಟೈಮ್ನ ನಮ್ಮ ಜೊತೆ ಇವತ್ತು ಕಳೀತಿದ್ದೀರಾ. ಥ್ಯಾಂಕ್ಸ್ ಅ ಲಾಟ್. ಮತ್ತು ಎರಡನೇದಾಗಿ ನಮ್ಮ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ದೋ ಇಟ್ ಅ ಸ್ಮಾಲ್, ಇದೆಲ್ಲ ನಮ್ಗೆ ಒಂದು ದೊಡ್ಡ ಮೈಲ್ ಸ್ಟೋನ್ ಇವತ್ತು. ಕಿರಣ್ ಸರ್ ಹೇಳಿರೋ ಥರ ಅಕ್ಟೋಬರಿಂದ ನಡೆದು ಇವಾಗ ಆಲ್ಮೋಸ್ಟ್ ಆಗಸ್ಟಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಟೈಟಲ್ ಲಾಂಚಿಂದ. ಸೊ ಇದು ನಮಗೆ ದೊಡ್ಡ ವಿಷಯ ಇವತ್ತು. ಸೊ ಅದು ಬಿಟ್ಟರೆ ಐ ಆಮ್ ಆಲ್ಸೋ ವೆರಿ ಥ್ಯಾಂಕ್ಫುಲ್. ಸಾರಿ, ನನ್ನ ಹೆಸರು ವಿದ್ಯಾಪ್ರಭು. ನಾನು ಬೆಂಗಳೂರಿನವಳೆ. ನಂದಿದು 5ನೇ ಚಿತ್ರ ರಿಲೀಸ್ ಆಗೋಕ್ಕೆ. ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳೋಕೆ ಇಷ್ಟಪಡಲ್ಲ. ಮೇ ಬಿ ಇಫ್ ದೆರ್ ಆರ್ ಎನಿ ಕ್ವೆಶನ್ಸ್ ಮೇ ಬಿ ನೀವು ಕೇಳಿ, ನಾನು ಹೇಳ್ತೀನಿ. ಬಟ್ ಏನಾದರೂ ಹೇಳಬೇಕಾದ್ರೆ ನಿಮಗೆಲ್ಲ ತುಂಬ ಇಷ್ಟ ಆಗುವಂಥ ಪಾತ್ರ. ಯು ವಿಲ್ ಡೆಫಿನೆಟ್ಲಿ ಫಾಲ್ ಇನ್ ಲವ್ ವಿತ್ ದಿಸ್ ಕ್ಯಾರೆಕ್ಟರ್ ಅನ್ನೋಕೆ ಇಷ್ಟಪಡ್ತೀನಿ. ಸೊ ತುಂಬ ಸೂಕ್ಷ್ಮ, ತುಂಬ ಒಳ್ಳೆ ಪಾತ್ರ, ಒಳ್ಳೆದಾಗಿ ಬರೆದಿದ್ದಾರೆ. ಓವರ್ ಆಲ್ ಸ್ಟೋರಿನೂ ತುಂಬ ಒಳ್ಳೆದಾಗಿ ಮೂಡ್ ಬಂದಿದೆ. ವಿ ಕಾಂಟ್ ವೇಟ್ ಟು ಶೋ ಆ್ಯಂಡ್ ಹ್ಯಾವ್ ದಿಸ್ ಇನ್ ಫ್ರಂಟ್ ಆಫ್ ಯು. ಎಸ್, ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅ ಲಾಟ್. ಮತ್ತು ಕಿರಣ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೇಲೆಲ್ಲ ಇಷ್ಟು ನಂಬಿಕೆ ಇಟ್ಟು, ಭರವಸೆ ಇಟ್ಟು, ಯಾವಾಗ ಮಾತಾಡಿದ್ರು ಅವ್ರ ಜೊತೆ ಎಷ್ಟು ಚೆನ್ನಾಗಿ ಎಲ್ಲರಿಂದ ಇನ್ಸ್ಪಿರೇಷನ್ ತಗೊಂಡು ಅದನ್ನು ಕಥೆಯಲ್ಲಿ ಅಳವಡಿಸಿ ತುಂಬ ಒಳ್ಳೆಯದಾಗಿ ಮೂಡ್ ಬಂದಿದೆ. ಸೊ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಅಲ್ಲಿ ಪಾಸ್ ಆನ್ ದ ಮೈಕ್. ನಮಸ್ಕಾರ. ಫಸ್ಟ್ ಆಫ್ ಆಲ್ ನನ್ನ ಹೆಸರು ಸಾಗರ್ ಅಂತ. ಹಾಯ್ ಹಾಯ್, ಥ್ಯಾಂಕ್ ಯು. ಚೆಕ್ ಮಾಡಿದೆ ಅಷ್ಟೇ. ಸೊ ಟು ಸ್ಟಾರ್ಟ್ ವಿತ್, ನಿಮಗೆ ಆಕ್ಚುಲಿ ಒಂದು ಗುಡ್ ನ್ಯೂಸ್ ಇದೆ, ಒಂದು ಬ್ಯಾಡ್ ನ್ಯೂಸ್ ಇದೆ. ಯಾವ್ದು ಹೇಳಿ ಫಸ್ಟ್? ಬ್ಯಾಡ್ ನ್ಯೂಸ್ ಕೇಳ್ತೀವಪ್ಪ. Bad news, huh? ಸಿಗ್ತೀನಲ್ಲ ಲಾಸ್ಟಿಗೆ ಅಂತ. ಬ್ಯಾಡ್ ನ್ಯೂಸಾ? ಯು ವಾಂಟ್ ಮಿ ಟು ರಿವೀಲ್ ದ ಬ್ಯಾಡ್ ನ್ಯೂಸ್? ನೀವು ಎಷ್ಟೇ ಬ್ಯಾಡ್ ನ್ಯೂಸ್ ಕೇಳಿದ್ರೆ ನಾನು ಫಸ್ಟ್ ಗುಡ್ ನ್ಯೂಸ್ ಹೇಳೋದು. ಸೊ ದ ಗುಡ್ ನ್ಯೂಸ್ ಇಸ್ ದ ಮೂಮೆಂಟ್ ಇಸ್ okay, sorry, I'm used to it, sorry. So the good news is the moment is finally here. All the energy we've been putting out athwa hard work ಏನು ಮಾಡ್ತಾ ಇದ್ವಿ, it is finally here. To tell me, ನನ್ನ ಬಗ್ಗೆ ಹೇಳಬೇಕಂದ್ರೆ, ನನ್ನ ಹೆಸರು ಸಾಗರ್ ಅಂತ. ಐ ಆಮ್ ದ ರೈಟರ್, ಡೈರೆಕ್ಟರ್ ಆ್ಯಂಡ್ ಆಕ್ಟರ್ ಆಫ್ India's first ever university packed student made feature length film Missing in the Chaos ಅಂತ. Due to bad PR and marketing ಅದು ಅಷ್ಟೊಂದು ರೀಚ್ ಆಗಲಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಸ್ ರೈಟಿಂಗ್ ಮೈ ಸೆಕೆಂಡ್ ಸ್ಕ್ರಿಪ್ಟ್. ಯಾಕೆ ವಿ ವರ್ ರಿಸರ್ಚಿಂಗ್ ಆನ್ ದ ಸೇಮ್ ಥಿಂಗ್, ಮೀ ಆ್ಯಂಡ್ ಕಿರಣ್, ಬಟ್ ಪ್ಯಾರಲಿ ವಿ ಡಿಂಟ್ ನೋ ಈಚ್ ಅದರ್ ಅಬೌಟ್ ದ ಡೇಟಿಂಗ್ ಮಾರ್ಕೆಟ್. ನಮ್ಮ ಹುಡುಗರಿಗೆ
ಯಾಕೆ ಅಷ್ಟೊಂದು ಕಷ್ಟ ಆಗ್ತಿದೆ ಹುಡುಗಿನ ಫಸ್ಟ್ ಆಫ್ ಆಲ್ ಅಟ್ರಾಕ್ಟ್ ಮಾಡೋದ್ರಲ್ಲಾಗಲಿ, ವೈ ಇಸ್ ಡೇಟಿಂಗ್ ವರ್ಡ್ ಬ್ರೂಟಲಿ ಒನ್ ಸೈಡೆಡ್. ಆಮೇಲೆ ಈ ವಿಡಿಯೋ ಅಲ್ಲಿ ನೀವು ಹೇಳಿದಾಗೆ ಬ್ರೆಡ್ ಕಮಿಂಗ್, ಗೋಸ್ಟಿಂಗ್ ಇದೆಲ್ಲ ಗೊತ್ತಿದ್ರು ವೈ ಡು ಪೀಪಲ್ ಸ್ಟಿಲ್ ಫಾಲ್ ಫಾರ್ ಇಟ್? ಸೊ ಈ ಕ್ವಶನ್ಸ್ ಬಗ್ಗೆ ರಿಸರ್ಚ್ ಮಾಡಬೇಕಾದ್ರೆ ಕಿರಣ್ ಸರ್ ಅಪ್ರೋಚ್ ಮೀ and he told me about spoiler ಕೊಟ್ಬಿಡ್ತಿದ್ದೆ, but the thing is he told me about the character. Apparently the character that I was writing and the character that he offered me was one and the same thing, and I was like super excited. ನಾನು ಅವ್ರನ್ನ ಮೀಟ್ ಮಾಡಿದಾದ್ಮೇಲೆ ನನ್ನ ಫಸ್ಟ್ ಕ್ವಶನ್ ಅವ್ರು ಕೇಳಿದೇನಂದ್ರೆ, ನೀವು ನಿಜವಾಗ್ಲೂ ಫಸ್ಟ್ ಟೈಮ್ ರೈಟರ ಅಂತ. ಬಿಕಾಸ್ ಐ ಆಮ್ ನಾಟ್ ಕಿಡಿಂಗ್, ದ ಫ್ಲೋ ಆಗಿರ್ಬೋದು, ಕ್ಯಾರೆಕ್ಟರ್ ಡೈನಾಮಿಕ್ಸ್ ಆಗಿರ್ಬೋದು, ಎಮೋಷನ್ಸ್ ದಟ್ ಇಸ್ ಬಿಲ್ಟ್ ಆನ್, ಅಥವಾ ಸೀನ್ ಡೈನಾಮಿಕ್ಸ್ ಆಗಿರ್ಬೋದು, ಇಟ್ ಇಸ್ ವೆರಿ ಸ್ಪೆಸಿಫಿಕ್ ಅಂಡ್ ಇಟ್ ಹ್ಯಾಸ್ ಕಮ್ ಔಟ್ ಸೋ ನ್ಯಾಚುರಲ್. ಅಂಡ್ ಐಮ್ ಟೆಲಿಂಗ್ ಯು, ಎಷ್ಟು ನ್ಯಾಚುರಲ್ ಆಗಿರುತ್ತೋ ಅದನ್ನ ಬರೆಯೋದು ಅಷ್ಟೇ ಕಷ್ಟ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ರೈಟರ್ ಡೈರೆಕ್ಟರ್ಗೆ ಐ ವಾಸ್ ಲೈಕ್ ರಿಯಲಿ ಸರ್ಪ್ರೈಸ್ಡ್ ಅಂಡ್ ಬ್ಲೋನ್ ಅವೇ. ಅದಾದ್ಮೇಲೆ ಈಸ್ ಆಕ್ಚುಲಿ ಟ್ವೈಸ್ ಮೈ ಏಜ್. ನನ್ನ ಸಜೆಷನ್ಸ್ ಅವ್ರು ತಗೊಳ್ಳೋ ಅವಶ್ಯಕತೆ ಏನಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಯು ಸೋ ಕೈಂಡ್ ಅಂಡ್ ಜನರಸ್. ನಾನು ಅವ್ರಿಗೆ ಈ ತರ ಇದೆ ಸ್ಕ್ರಿಪ್ಟ್ ಅಲ್ಲಿ, ಇಲ್ಲೊಂದು ಸ್ವಲ್ಪ ನಂಗೆ ಆಫ್ ಅನ್ನಿಸ್ತಿದೆ ಅಂತ ಹೇಳಿದಾಗೆಲ್ಲ ಡ್ರಾಫ್ಟ್ಸ್ ಆಫ್ಟರ್ ಡ್ರಾಫ್ಟ್ಸ್ ಕಂಟಿನ್ಯೂಸ್ 6 months ಇಂದ ಒಂದು 50 drafts ನ ಎಡಿಟ್ ಮಾಡಿ, ದ ಸ್ಕ್ರಿಪ್ಟ್ ಹ್ಯಾಸ್ ನೌ ರೀಚ್ಡ್ ಅಟ್ ಇಟ್ಸ್ ಪೀಕ್ ಸ್ಟೇಜ್. ದ ಕಾನ್ಸೆಪ್ಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಇಟ್ ಹಸ್ ಕಮ್ ಔಟ್ ರಿಯಲಿ ಗುಡ್. ಅಟ್ ಲಾಸ್ಟ್ ಐ ವಾಂಟ್ ಟು ಥ್ಯಾಂಕ್ ಕಿರಣ್ ಸರ್ ಫಾರ್ ದಿಸ್ ಕಿರಣ್ ಸರ್ ಆಪರ್ಚುನಿಟಿ. ಪ್ಲೀಸ್ ವೇದಿಕೆ ಮೇಲೆ ಬಂದ್ಬಿಡಿ ನೀವು. ನೋ ವೆಸ್, ಜಸ್ಟ್ ಕಮ್. ಪ್ಲೀಸ್ ಅವ್ರ ಜೊತೆಗೆ ಇದ್ಬಿಡಿ, ತೊಂದ್ರೆ ಏನಿಲ್ಲ. ಬನ್ನಿ. Kiran sir, thank you so much. I'm really grateful for this opportunity. And at last, I want to thank my parents. And at the same time, I want to thank PS University, Kannada PSU, and I want to thank Bangalore Players Theatre Association for everything. And Nimguela, thank you so much. Thank you. I have come from Australia to be a part of this amazing film. I have learnt a little Kannada for you guys today, so if I make mistakes, forgive me, but this is all I know, okay? Illarigu namaskara. Nanu swalp Kannada kalitidini. Nanu Australia inda bandidini. That's pretty much it. Next time I come, I will learn more, I promise. Super. Thank you so much. I am extremely grateful to be a part of this film, and I can't wait to get started on this journey, and I can't wait for you guys to see the film. And I think I just want to say thank you for inviting me into your country. It has been an amazing experience. Words truly can't describe how great it has been to be here and experience your culture and your kindness. And I think that will also be shown in the film. As you guys come to Australia and we film in Australia, I think what we're making here is going to make history, and I think it's going to be very special, and I'm very grateful for Kiran for making me a part of this project. It truly means the world. So thank you for having me. Not yet, but I really want to. I need good recommendations. ಈಗ ನೀವು ಕನ್ನಡದಲ್ಲಿ ಹೇಳಿ ಡೈಲಾಗು ಎಷ್ಟು ಟೈಮ್ ತಗೊಂಡ್ರು ರಿಹರ್ಸಲ್ ಮಾಡೋದಕ್ಕೆ ಅವರು? Like, I don't know, a day. It was more to get like the words right. It's a very difficult language you guys have. It's not easy. It is not difficult, it's very easy. Okay. Okay. Well, I'll learn more, I promise. ಇಬ್ಬರು ಯಾವ್ದಾರ ಬೇರೆ ಸಿನಿಮಾ ಮಾಡಿದ್ರೆ ಅವರು ಇದಕ್ಕೆ ಮುಂಚೆ ಆದ್ರೆ? Yes, Australian films, not Indian films. This will be my first one, but hopefully one of many more. Very happy to be a part of it. So, yeah. ಬಿಫೋರ್ ಶೂಟಿಂಗ್ ಹೋಗಿ ರಿಹರ್ಸಲ್ಸ್ ಎಲ್ಲ ಆಗಿದೆಯಾ? ರೆಕಮೆಂಡೇಶನ್ ಕೊಡಿ, ನಾನು ನೋಡಬೇಕು ಅಂತ ಹೇಳಿದ್ರು. And actually hear my own heartbeat because I'm nervous. But yeah, thank you for being here. Namyellar jote. I'm very, very happy to be here. Thank you so much, Kiran sir, for the opportunity. And I'm very excited to play this role, and I'm looking forward to it. Thank you. ಎಲ್ರಿಗೂ ನಮಸ್ಕಾರ. ನಾನು ಪೂರ್ಣ KS ಅಂತ, ತೀರ್ಥಹಳ್ಳಿ ಶಿವಮೊಗ್ಗ. ಬಂದಿರುವಂತಹ ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಿರಣ್ ಸರ್ ಹ್ಯಾವಿಂಗ್ ಮಿ ಆನ್ ಸ್ಟೇಜ್. ಫಸ್ಟ್ ಟೈಮ್ ಕಿರಣ್ ಸರ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು. ಸೊ ನಾನು ಈ ಥರ ಒಂದು ಕ್ಯಾರೆಕ್ಟರ್ನ ಹುಡುಕ್ತಾ ಇದ್ದೀನಿ. ಸೊ
ನಿನ್ನ ಪ್ರೊಫೈಲ್ ನೋಡಿದಾಗ ನೀನು ಆ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀಯ ಅಂತ. ಫ್ರಮ್ ನೋವೇರ್ ನನಗೆ ಈ ಥರ ಒಂದು ಆಪರ್ಚುನಿಟಿ ಬಂದಾಗ ಐ ವಾಸ್ ಸೋ ಹ್ಯಾಪಿ ದಟ್ ಏನು ಹೇಳಬೇಕು ಗೊತ್ತಾಗಲ್ಲ ಸರ್, ಲೆಟ್ಸ್ ಕನೆಕ್ಟ್, ಮಾತಾಡೋಣ, ವಾಟ್ಸಪ್ ಮಾಡಿ ಫ್ರೀ ಇದ್ದಾಗ ಫೋನ್ ಮಾಡಿ ಅಂತ ಹೇಳಿದ್ರು ಸರ್. ಸೊ ಕನೆಕ್ಟ್ ಮಾಡಿದ್ವಿ. ಸೊ ಐ ಥಿಂಕ್ ದ ಕಾಲ್ ವೆಂಟ್ ಆಲ್ಮೋಸ್ಟ್ 3 years, 2.5 hours. ಯಪ್ಪ ನನಗಂತೂ ಗೊತ್ತೇ ಆಗಿಲ್ಲ 3 years ಹೆಂಗೆ ಹೋಯ್ತು ಅಂತ. ಬಟ್ ಅದರಲ್ಲಿ ಕತೆ ಏನೂ ಹೇಳಿಲ್ಲ, ನನ್ನ ಬಗ್ಗೆ ತಿಳ್ಕೊಂಡ್ರು ಸರ್. ಅವ್ರಿಗೆ ಏನೇನು ಬೇಕು ರಿಕ್ವೈರ್ಮೆಂಟ್ಸ್ ಎಲ್ಲ ತಿಳ್ಕೊಂಡು ಆಮೇಲೆ ಈ ಕತೆಗಳನ್ನ ಹೇಳಿದ್ರು ನನಗೆ. ಸೊ ಈ ಥರ ನಿನ್ನ ಇದೆ ಕ್ಯಾರೆಕ್ಟರ್ ಅಂತ. ಅದಾದಮೇಲೆ ಟೇಬಲ್ ರೀಡಿಂಗ್ ಆಯಿತು. ಟೇಬಲ್ ರೀಡಿಂಗಲ್ಲಿ ಎಲ್ಲರನ್ನೂ ಅರ್ಥ ಮಾಡಿಸಿದ್ರು. ಇಟ್ಸ್ ಟೋಟಲಿ ಯೂನಿಕ್ ಸ್ಟೋರಿ. ಲವ್ ಅಂದರೆ ಅದ್ರ ಭಾವನೆಗಳನ್ನ ಹೇಗೆ ಅರ್ಥ ಮಾಡಿಸಿದ್ರು ಅಂದರೆ ಸರ್, ಸೊ ಇಟ್ ವಾಸ್ ಸೋ ಗುಡ್. ಇಂತಹ ಒಂದು ಮೂವಿ ಬೇಕು ಆ್ಯಕ್ಚುಲಿ, ಈ ಟೈಮಲ್ಲಿ ಬೇಕು. ಸೊ ಜನ್ಸಿ ಅಂತ ಎಲ್ರಿಗೂ ಒಂದು ಮುಟ್ಟುವಂಥ ಸ್ಟೋರಿ ಇದು. ಐ ಆಮ್ ಜಸ್ಟ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ದಿಸ್ ಆಪರ್ಚುನಿಟಿ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಎಸ್, ಇದರ ಜೊತೆಗೆ ಸ್ಪೆಷಲ್ ಓಕೆನಾ ಸರ್? ಈಗ ಫುಲ್ಫಿಲ್ ಅನಿಸ್ತಪ್ಪ ಟೀಮ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ ಇವತ್ತು. ಫಸ್ಟ್ಲಿ ಥ್ಯಾಂಕ್ ಯು ಕಿರಣ್ ಸರ್ ಈ ಒಂದು ಆಪರ್ಚುನಿಟಿಗೆ. ಆ್ಯಂಡ್ ಜಾಗದರ್ಶನ ಸರ್ ನಮಸ್ತೆ. ತುಂಬ ಖುಷಿ ಆಗ್ತದೆ ನೀವು ಬಂದಿರೋದು. ಇಟ್ಸ್ ಅ ಸ್ಪೆಷಲ್ ಡೇ ನಮ್ಮೆಲ್ಲರಿಗೂ, ಆ್ಯಂಡ್ ನಿಮ್ಮ ಪ್ರೆಸೆನ್ಸ್ ಇನ್ನೂ ಸ್ಪೆಷಲ್ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಸಿನಿಮಾ ಬಗ್ಗೆ ಆಲ್ರೆಡಿ ನಮ್ಮ ಡೈರೆಕ್ಟರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಸವಿಸ್ತಾರವಾಗಿ, ಅವ್ರು ಏನಕ್ಕೆ ಮಾಡಿದ್ದಾರೆ, ಏನಕ್ಕೆ ಬರೆದಿದ್ದಾರೆ ಅಂತ. ಆ್ಯಂಡ್ ಅವ್ರು ನನಗೆ ಫಸ್ಟ್ ಹೇಳಿದ ಲೈನೇ ಒಂದು, ನಾನು ತುಂಬ ಒಡೆದೋಗಿರೋ ಹಾರ್ಟ್ಗಳನ್ನ ಸರಿ ಮಾಡಿದ್ದೀನಿ. ಅದು ಮೆಡಿಕಲ್ ರೀಸನ್ಸ್ಗಾದರೆ ಫಿಕ್ಸ್ ಮಾಡ್ಬೋದು, ಬಟ್ ಎಮೋಷನಲಿ ಒಡೆದೋಗಿರೋ ಹಾರ್ಟ್ನ ಫಿಕ್ಸ್ ಮಾಡೋದು ತುಂಬ ಕಷ್ಟ. ಸೊ ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ನಾನು ಯೂಟ್ಯೂಬ್ ಇಂಟರ್ವ್ಯೂ ನೋಡಿ ಅವರು ಕಾಂಟ್ಯಾಕ್ಟ್ ಮಾಡಿದ್ದು. ಆ್ಯಂಡ್ ಫಸ್ಟು ಜಸ್ಟ್ ಮಾತುಕತೆಯಾಗಿ ಸ್ಟಾರ್ಟ್ ಆಗಿದ್ದು ಒಂದು ಡಿಸ್ಕಷನ್ನು, ಒಂದು ಸಿನಿಮಾ ರೂಪ ತಗೊಂಡು ಇವತ್ತು 8 ತಿಂಗಳ ನಂತರ ನಾವೆಲ್ಲ ಇಲ್ಲಿ ನಿಂತಿದ್ದೀವಿ. ಸೊ ಐ ಆಮ್ ವೆರಿ ಹ್ಯಾಪಿ ಈ ಒಂದು ಜರ್ನಿ ಬಗ್ಗೆ. ಆ್ಯಂಡ್ ಈ ಮೂಮೆಂಟ್ ನನಗೆ ಇನ್ನೂ ಎಕ್ಸ್ಟ್ರಾ ಸ್ಪೆಷಲ್, ಯಾಕಂದರೆ ನಾನು ಚಿಕ್ಕ ವಯಸ್ಸಿನ ಹೀರೋ ಆಗ್ಬೇಕಂತ ಅನ್ಕೊಂಡು ಬೆಳೆದಿದ್ದು, ಕನ್ಸು ಕಟ್ಕೊಂಡು. ಬಟ್ ಕನ್ಸು ಕಾಣೋದು ಈಸಿ, ಅದನ್ನ ನನ್ಸು ಮಾಡ್ಕೊಳ್ಳೋ ಆ ಜರ್ನಿ ತುಂಬ ಚಾಲೆಂಜಿಂಗು. ಆ ಎಲ್ಲ ಚಾಲೆಂಜಸ್ನ ಮೀರಿ ನಾನು ಹೀರೋ ಆಗಿ ಆ್ಯಕ್ಟ್ ಮಾಡಿರೋ ಫಸ್ಟ್ ಸಿನಿಮಾ ಬಿಂಗು, ಅದು ಮುಂದಿನ ತಿಂಗಳು ರಿಲೀಸ್ ಆಗ್ತಾಯಿದೆ. ಅದು ರಿಲೀಸ್ ಆಗೋಕ್ಕೂ ಮೊದಲೇ 2 ಸಿನಿಮಾದಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಅದರಲ್ಲಿ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ, ಆ್ಯಂಡ್ ಇವತ್ತು ಇನ್ನೊಂದು ಸಿನಿಮಾ ಟೈಟ್ಲ್ ಅನೌನ್ಸ್ ಆಗ್ತಿದೆ. ಸೊ ನಮ್ಮ ಇಂಡಸ್ಟ್ರಿ ವೊಕ್ಯಾಬ್ಯುಲರಿ ಪ್ರಕಾರ ನಾನೊಂದು ಔಟ್ಸೈಡರ್ ಅಂತ ಕರಿತೀವಿ. ಅಂದರೆ ಯಾವುದೋ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲದೆ, ಗಾಡ್ ಫಾದರ್ ಇಲ್ಲದೆ, ಏನೋ ಒಂದು ಸಪೋರ್ಟ್ ಸಿಸ್ಟಮ್ ಇಲ್ಲದೆ, ಬರೀ ಟ್ಯಾಲೆಂಟ್ ನಾನು ನಂಬ್ಕೊಂಡು ಬಂದಿರೋದು. ಸೊ ನಮ್ಮಂಥ ಕ್ಯಾಟಗರಿ ಆಫ್ ಆ್ಯಕ್ಟರ್ಸ್ಗೆ ಈ ಥರ ಆಪರ್ಚುನಿಟಿ ಸಿಗೋದು ತುಂಬ ಅದೃಷ್ಟ ಅಂತಲೇ ಹೇಳಬೇಕು. ಜೊತೆಗೆ ಅದೃಷ್ಟದ ಜೊತೆಗೆ ಒಂದು ಜವಾಬ್ದಾರಿ. ಸೊ ಬಂದಿರೋ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡು ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಆ್ಯಂಡ್ ಇದು ಇಂಡೋ ಆಸ್ಟ್ರೇಲಿಯನ್ ಕ್ರಾಸ್ ಕಲ್ಚರ್ ಸಿನಿಮಾ. ನಮ್ಮ ಸಿನಿಮಾ ಅರ್ಧ ಬೆಂಗಳೂರಲ್ಲಿ ಶೂಟ್ ಆಗ್ತಿದೆ, ಇನ್ನು ಅರ್ಧ ಆಸ್ಟ್ರೇಲಿಯಾದಲ್ಲಿ ಶೂಟ್ ಆಗ್ತಿದೆ. ಅವರು ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ ಅಂತ ಕಾರಣಕ್ಕೆ ಅಲ್ಲಿ ಹೋಗ್ತಿಲ್ಲ. ಆ ಕತೆ ನ್ಯಾಚುರಲಿ ಆರ್ಗ್ಯಾನಿಕಲಿ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಅವ್ರು ಹೇಳ್ದಂಗೆ ಇವತ್ತಿನ ಈ ಜೆನ್ಸಿ ಕಾಲಕ್ಕೆ ಸೂಟ್ ಆಗುವಂಥ ಕತೆ ಇದು. ಸೊ ಈಗ ಹೆಚ್ಚು ಹೇಳಕ್ಕೆ ಇಷ್ಟಪಡಲ್ಲ, ಬಟ್ ನಮ್ಮ ಸಿನಿಮಾ ನೋಡಿದ್ಮೇಲೆ ಮೇ ಬಿ ಇನ್ನೂ ಜಾಸ್ತಿ ಮಾತಾಡೋಣ. ಬಟ್ ಥ್ಯಾಂಕ್ ಯು ಫಾರ್ ಆಲ್ ಆಫ್ ಯು ಟು ಬಿ ಹಿಯರ್ ಆ್ಯಂಡ್ ಮೇಕ್ ದಿಸ್ ಡೇ ಮೋರ್ ಸ್ಪೆಷಲ್ ಫಾರ್ ಅಸ್. ಥ್ಯಾಂಕ್ ಯು. ದಿಸ್ ವಿಲ್ ಬಿ ಟೆಕ್ನಿಕಲಿ ವೆರಿ ಬ್ರಿಲಿಯಂಟ್ ಮೂವಿ ಪ್ರೆಸೆಂಟ್ ಮಾಡಬೇಕು ಅಂತ ತುಂಬ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ಇಟ್ಸ್ ಅನ್ ಇಂಡೋ ಆಸ್ಟ್ರೇಲಿಯನ್ ಮೂವಿ ಆಗಿರೋದ್ರಿಂದ ನಿಮಗೆ ಹಾಲಿವುಡ್ ಲೆವೆಲ್ ಆಫ್ ವಿಜುವಲ್ಸ್ ಕೊಡಬೇಕು ಅನ್ನೋದೇ ಪ್ರಿಪ್ರೇಷನ್ ಆಗಿದೆ. ಆ್ಯಂಡ್ ಇವಾಗ ನಾನು ಜಾಸ್ತಿ ಮಾತಾಡೋದಕ್ಕಿಂತ ಪ್ರಾಬಬ್ಲಿ ಒನ್ಸ್ ಎವ್ರಿ ಶೂಟ್ ಎವ್ರಿಥಿಂಗ್ ಇಸ್ ಡನ್, ನೀವು ಸ್ಕ್ರೀನ್ ಮೇಲೆ ಏನು ನೋಡ್ತೀರಾ ಅದರಿಂದಾನೇ ನಾನು ಕೆಲಸ ಮಾತಾಡಲಿ ಅಂತ ಐ ವಿಶ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೇದಾಂತ್ ಪ್ರಿಯದರ್ಶನ್ ಅಂತ. ನಾನು ಮೈಸೂರು ಹುಡುಗ. ಸೊ ಇದು ನನ್ನ ಮೊದಲನೇ ಫಿಲಮ್. ಸೊ ನಾನು ಈ ಮೂವಿಗೆ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಮತ್ತು ಓಕೆ ಸಾರಿ ಸರ್. ಸೊ ಈ ಫಿಲಮ್ಗೆ ನಾನು ಮ್ಯೂಸಿಕ್ ಪ್ರೊಡಕ್ಷನ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ನ ಮಾಡ್ತಾ ಇದ್ದೀನಿ ವಿತ್ ದ ಸಪೋರ್ಟ್ ಆಫ್ ರಿಫ್ಲಿಕ್ ಸರ್. ಸೊ ಐ ವುಡ್ ರಿಯಲಿ ಲೈಕ್ ಟು ಥ್ಯಾಂಕ್ ಕಿರಣ್ ಸರ್ ಆ್ಯಂಡ್ ದ ಕ್ರೂ ಆ್ಯಂಡ್ ದ ಕ್ಯಾಸ್ಟ್. ಸೊ ನಾನು ಹೀಗೆ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಆಗಲೇ ಸಾಗರನ ಹೇಳಿದ್ರು, ಅವ್ರ ಪ್ರಾಜೆಕ್ಟ್ ಅವ್ರ ಸ್ಕ್ರಿಪ್ಟ್ ಬರೀತಾ ಇರಬೇಕಾದ್ರೆ ನಾನು ಅವ್ರ ಫಿಲಮ್ಗೂ ಕೂಡ ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ದೆ. ಆವಾಗ ನಮಗೆ ಕಿರಣ್ ಸರ್ ಪರಿಚಯ ಮಾಡಿಕೊಟ್ರು. ಇವರು ಪರಿಚಯ ಮಾಡಿಕೊಟ್ಟಾದ್ಮೇಲೆ ಕಿರಣ್ ಸರ್ ಒಂದು ಕಂಪ್ಲೀಟ್ ಏನು ರ್ಯಾಪ್ ಹೇಳಬೇಕಾದ್ರೆ ನನಗೆ ಹೇಳಾದ್ಮೇಲೆ ಅವ್ರು ನನಗೆ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡೋದಕ್ಕೆ ಏನೇನು ಐಡಿಯಾ ಬೇಕೆಲ್ಲ ಹೇಳಿದ್ರು. ಸೊ ಇದೊಂದು ಇಂಡೋ ಆಸ್ಟ್ರೇಲಿಯನ್ ಫಿಲಮ್ ಆಗಿರೋದ್ರಿಂದ ಸೊ ನಾನು ತುಂಬ ಸ್ಟಡಿ ಮಾಡಬೇಕಾಯಿತು. ಓಕೆ, ಆಸ್ಟ್ರೇಲಿಯನ್ ಟೈಪ್ ಮ್ಯೂಸಿಕ್ ಹೇಗಿದೆ, ಇಂಡಿಯನ್ ಸಿನಿಮಾ ಜೊತೆ ಹೇಗೆ ಬ್ಲೆಂಡ್ ಮಾಡೋದು. ಸೊ ಸ್ಟಡಿ ಮಾಡಿ ಕಿರಣ್ ಸರ್ ಅವ್ರ ಸ್ಟುಡಿಯೋ ನನಗೆ ಒಂದು ಸೆಟಪ್ ಮಾಡಿಕೊಟ್ರು ಎನಿ ಟೈಮ್. ಸೊ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಕೊತೀನಿ. ಇವನ್ ರಿತ್ವಿಕ್ ಸರ್ ಬರಬೇಕಿತ್ತು, ಅವರು ಕೂಡ ಬಂದಿಲ್ಲ. ಸೊ
ಐ ಆಮ್ ರಿಯಲಿ ಗ್ಲಾಡ್ ಆ್ಯಂಡ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎವ್ರಿವನ್, ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. And he is 19, very much proud having him. 18 ಕ್ರಾಸ್ ಆಗಿದೆ ತಾನೆ ಪಕ್ಕ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ. I have had a more personal journey with Kiran and with the script. I have seen it go from just an idea, a thought, into the whole screenplay evolve. And I think it's Kiran's like telling stories is how he makes sense of life. So all his emotions, thoughts, experiences, all have transformed the screenplay. You can see all of it in the screenplay. So and as a thought evolved, the story evolved, the family grew much larger, and we have a great team of all the cast and crew who brought their creativity, passion, everything into the story. So I would really like to thank Kiran for making me a part of this. It's the most memorable memory I'll ever have. Thank you. Thank you so much. ಅವಾಗಿಂದ ಬಜೆಟ್ ಕೊಡ್ತಿದ್ರು ಸರ್, ಇವಾಗ ನಿಮ್ಮ ಸರದಿ. ಎಲ್ಲರಿಗೂ ನಮಸ್ಕಾರ. ನಾನು ಸಿನಿಮಾ ಮಾಡೋಕ್ಕೆ ಬಂದಾಗ ನಮ್ಗೆ ಇಲ್ಲಿ ಯಾರೂ ಗೊತ್ತಿರಲಿಲ್ಲ. ಅವತ್ತು ನನ್ನ ಜೊತೆ ನಿಂತ್ಕೊಂಡ್ರೆ ನನ್ನ ಬ್ರದರ್ ಥರ ಚಂದನ್ ಸರ್. ಅವತ್ತಿಂದ ಪ್ರತಿಯೊಂದು ನಂಗೆ ಹೇಳ್ಕೊಟ್ಟು ನನ್ನ ಜೊತೆ ಚೆನ್ನಾಗಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ನನಗೆ ಮಾಡೋಕ್ಕೆ ಚಾನ್ಸ್ ಕೊಟ್ಟಂತೆ ಕಿರಣ್ ಸರ್ ತುಂಬ ಥ್ಯಾಂಕ್ಸ್. ಸಿನಿಮಾ ಕಥೆ ಹೇಳೋದು ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಮಾಡೋಕ್ಕೆ ಒಪ್ಕೊಂಡೆ. ಹೃದಯಕ್ಕೆ ಧಕ್ಕೆ ಆದರೆ ಅದನ್ನು ಸರಿಪಡಿಸ್ಬೋದು, ಅದರ ಭಾವನೆಗಳಿಗೆ ಧಕ್ಕೆ ಆದಾಗ ತುಂಬ ಕಷ್ಟ. ಲವ್ ಈಸ್ ನಾಟ್ ಅಬೌಟ್ ದ ಲಸ್ಟ್, ಇಟ್ಸ್ ಲಾಟ್ ಆಫ್ ಇಮೋಷನ್ಸ್. ಸ್ಟೋರಿ ತುಂಬ ಚೆನ್ನಾಗಿದೆ, ಕತೆ ಮುಖಾಂತರ ಮಾತಾಡ್ತೀನಿ. ವಾ 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 ವಾ.